ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು, ನೈಟ್ ಸ್ಟಿಚ್ ಮಾಡ್ತಿದ್ದೆ. ಅಂದರೆ ಡೇ ಟೈಮಲ್ಲಿ ಕೂಡ ಸ್ಟಿಚ್ ಮಾಡಿದೆ. ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದ್ರಿಂದ ನೈಟ್ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬ್ಲೌಸು ಡಿಸೈನು ನಿಮಗೇನಾದ್ರೂ ಸಿಂಪಲ್ ಆಗಿರೋ ಡಿಸೈನ್ ಇಷ್ಟ ಆದರೆ ಬೇಕು, ಬಿಗಿನರ್ಸ್ಗಳು ನಾವು ಕಲಿತಾ ಇದ್ದೀವಿ, ನೀವು ಈ ಒಂದು ಡಿಸೈನ್ನ ಹೇಳ್ಕೊಡಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಶಿಲ್ಪಾ ಹೇ ಕನ್ನಡ ಲಾಗ್ಸಲ್ಲಿ ಸಿಗುತ್ತೆ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯ ಒಂದು ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ನೀವು ನೋಡಿ ಕಲ್ತ್ಕೊಳ್ಳಿ. ಬಿಗಿನರ್ಸ್ಗಳಿಗಂತೂ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ಗಳ ಜೊತೆಗೆ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಸಿಂಪಲ್ ಆಗಿರುವಂಥ ಒಂದು ಬ್ಲೌಸ್ ಡಿಸೈನ್ ಆಗಿರ್ಬೋದು, ಬೋಟ್ ನೆಕ್ ಆಗಿರ್ಬೋದು, ಕ್ರಾಸ್ ಅಂದರೆ ಪ್ಲೀಸ್ ಕಟ್ ಬ್ಲೌಸ್ ಆಗಿರ್ಬೋದು, ಕಟೋರಿ ಬ್ಲೌಸ್ ಆಗಿರ್ಬೋದು, ಪ್ರತಿಯೊಂದೂ ಅದರಲ್ಲಿ ಶೇರ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಲು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಸಿಂಪಲ್ ಡಿಸೈನು ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ಕಾಜಾ ಪಟ್ಟಿನ ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ. ಉಕ್ಸ್ ಪಟ್ಟಿ ಆಗಿದೆ ಆಲ್ರೆಡಿ. ಕಾಜಾ ಪಟ್ಟಿನ ಇವಾಗ ಏನು ಉಕ್ಸ್ ಹಾಕೊಳ್ಳೋದಕ್ಕೆ ರಿಂಗ್ ಮಾಡಬೇಕಲ್ವ, ಅದನ್ನು ನಾನು ಮಿಷನ್ನಲ್ಲೇ ಮಾಡ್ತೀನಿ. ಕೈಯಲ್ಲೇ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ರಾಟೆಯಲ್ಲೇ ಅಂದರೆ ಮಿಷನ್ನಲ್ಲೇ ನಾನು ಸ್ಟಿಚ್ ಮಾಡಿಬಿಡ್ತೀನಿ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಈ ಒಂದು ಡಿಸೈನು ನಿಮಗೇನಾದರೂ ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಹಳ್ಳಿ ಹುಡುಗಿ ಚಾನಲ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಲೌಸು ಇವಾಗ ಕಂಪ್ಲೀಟಾಗಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಗೋಲ್ಡ್ಗೆ ನಾನು ಇದು ಏನಪ್ಪ ಅಂದರೆ ಸಿಮೆಂಟ್ ಕಲರ್ ಬ್ಲೌಸ್ ಇರೋದರಿಂದ ನನಗೆ ಗೋಲ್ಡು ಆಪೋಸಿಟ್ ಬಂದಿತ್ತು ಆ ಸೀರೆಯಲ್ಲಿ. ಅಂದರೆ ಅಲ್ಲದೆಲ್ಲ ಸ್ವಲ್ಪ ಫ್ಲವರ್ ಎಲ್ಲ ಬಂದಿತ್ತು. ಹಾಗಾಗಿ ನಾನು ಆ ಗೋಲ್ಡ್ ಮ್ಯಾಚ್ ಆಗಲಿ ಅಂತಂದು ಮ್ಯಾಚ್ ಆಗುತ್ತೆ ಆಪೋಸಿಟ್ ಅಂತಂದ್ಬಿಟ್ಟು ನಾನು ಗೋಲ್ಡ್ ಬಟ್ಟೆ, ನನ್ನ ಕಡೆ ಇರೋವಂಥ ಬಟ್ಟೆನ ಸ್ವಲ್ಪ ಡಿಸೈನ್ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಆ ರೀತಿ ಒಂದು ಡಿಸೈನನ್ನು ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಡ್ರೆಸ್ಸು ಸೈಡ್ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ ನಾನು. ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಯಾವ ರೀತಿ ಅಂತ ಇದರಲ್ಲಿ ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ. ಅಂದರೆ ಸ್ವಲ್ಪ ಎರಡೂ ಅಳತೆ ಡ್ರೆಸ್ ಇರುತ್ತೆ ಅಲ್ವಾ, ಅದನ್ನು ಮತ್ತು ಈ ಒಂದು ಹೊಸ ಡ್ರೆಸ್ಸು ನಾವು ಸ್ಟಿಚ್ ಮಾಡಬೇಕಾಗಿರುವಂಥ ಒಂದು ಡ್ರೆಸ್ ಇರುತ್ತೆ ಅಲ್ವಾ, ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಎರಡೂ ಕಡೆ ಕಂಗಳು ಮತ್ತು ಸೊಂಟ ಮತ್ತು ಎಷ್ಟು ಬರುತ್ತೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಅಳತೆ ಮಾರ್ಕ್ ಮಾಡಿಕೊಂಡು ಒಂದು ಚಾಕ್ನೀಸಿಂದ ಈ ರೀತಿ ಒಂದು ಸ್ಟಿಚ್ ಮಾಡೋದ್ರಿಂದ ಖಂಡಿತವಾಗ್ಲೂ ಫಿನಿಶಿಂಗು ನೀಟಾಗಿ ಬರುತ್ತೆ. ಅವರು ಕೊಟ್ಟಿರೋವಂಥ ಒಂದು ಅಳತೆ ಸರಿಯಾಗಿ ನಮಗೆ ಕರೆಕ್ಟಾಗಿ ರೆಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಾರ್ಕ್ ಮಾಡಿಕೊಂಡೆ ಸ್ನೇಹಿತರೆ. ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯಾರಿಗಾದ್ರೂ ಸೈಡ್ ಫಿಟ್ಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಸೈಡ್ ಫಿಟ್ಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ಅಲ್ಲಿ ಸ್ವಲ್ಪ ಮಾತಾಡ್ತಾಯಿದ್ರು, ನನಗೆ ಮಾತಾಡಿದರೆ ಕೋಪ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಹೇಳ್ತಿದ್ದೆ, ಜಾಸ್ತಿ ಮಾತಾಡಬೇಡಿ, ಟೈಮ್ ಆಗಿದೆ, ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಯಾರೂ ಅಪಾರ್ಥ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ನೈಟ್ ಟೈಮಲ್ಲಲ್ವಾ ಜಾಸ್ತಿ ಮಾತಾಡಿದರೆ ಸ್ವಲ್ಪ ಅಕ್ಕಪಕ್ಕದವರು ಯಾಕೆ ಇಷ್ಟೊತ್ತಲ್ಲಿ ಮಾತಾಡ್ತಾರೆ, ಹಂಗೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾತಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಮಾತಾಡಿದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ, ನಮಗೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಮಾತಾಡಬೇಡಿ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನನಗೆ ಥ್ರೆಡ್ ಪದೇ ಪದೇ ಕಟ್ ಆಗ್ತಾಯಿತ್ತು. ಅದೊಂದು ಸ್ವಲ್ಪ ಇವತ್ತು ಫುಲ್ ಡೇ ನಾನು ಸ್ಟಿಚ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಮಕ್ಕದಲ್ಲಿ ಗರಂ ಆಗಿರೋ ಒಂದು ಕೋಪ ಇದೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಟೈಮ್ ಆಗೋ ತನೂ ಎಷ್ಟು ಸಾಧ್ಯನೋ ಅಷ್ಟು ನಾನು ಸ್ಟಿಚ್ ಮಾಡಲೇಬೇಕು. ಹಾಗಾಗಿ ಪ್ರತಿಯೊಂದನ್ನು ನಿಭಾಯಿಸ್ತಾ ಹೋಗ್ತೀನಿ. ಇದು 3 ಡ್ರೆಸ್ ಬಂದು ನಮ್ಮದೇ ಆಗಿರುವಂಥ, ಅಂದರೆ ನಮ್ಮ ಮನೆಯವರದೇ. ಡೇ ಟೈಮಲ್ಲಿ ಆದರೆ ಬ್ಲೌಸೇ ನನಗೆ ಸರಿ ಹೋಗ್ಬಿಡುತ್ತೆ. ನೈಟ್ ಟೈಮಲ್ಲಿ ಇನ್ನೇನು ಆ ಬ್ಲೌಸನ್ನು ಸ್ಟಿಚ್ ಮಾಡಿಬಿಟ್ಟು ಇನ್ನೂ ಸಾಕು ಅಂತ ಅನ್ನೋ ಅಷ್ಟರಲ್ಲಿ ಡ್ರೆಸ್ ಇದು ಫಿಟ್ಟಿಂಗ್ ಮಾಡಿಕೊಡಿ ಅಂತ ಬಂದಳು ನಮ್ಮ ಆಂಟಿ ಮಗಳು. ಓಕೆ, ಒಂದು 3 ಡ್ರೆಸ್ ಇತ್ತು ಅವಳದು. ಆ 3 ಡ್ರೆಸ್ಸನ್ನು ಸೈಡ್ ಫಿಟ್ಟಿಂಗೆಲ್ಲ ಮಾಡಿದೆ ಸ್ನೇಹಿತರೆ. ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡೋ ಅಷ್ಟರಲ್ಲಿ ಟೈಮ್ ತುಂಬ ಆಗಿತ್ತು. 10:30 ಅಥವಾ 11 ಗಂಟೆ ಹತ್ತತ್ರ ಆಗ್ತಾ ಬಂದಿತ್ತು ಸ್ನೇಹಿತರೆ. ಹಾಗಾಗಿ ನಾನು ಒಬ್ಬಳೇ ಸ್ಟಿಚ್ ಮಾಡ್ತಾಯಿರಲಿಲ್ಲ, ಜೊತೆಗೆ ಎಲ್ಲರೂ ಕೂತ್ಕೊಂಡಿದ್ರು, ನಮ್ಮ ಫ್ಯಾಮಿಲಿ ಜೊತೆಯಲ್ಲೇ ಎಲ್ಲರೂ ಇದ್ದರು.
ಯಾಕಂದರೆ ಇಷ್ಟೊತ್ತಲ್ಲಿ ನಾನು ಸ್ಟಿಚ್ ಮಾಡೋದು ಕಮ್ಮಿ, ಡೇ ಟೈಮಲ್ಲೇ ನಾನು ಸ್ಟಿಚ್ ಮಾಡೋದು. ಹಾಗಾಗಿ ಇಷ್ಟೊತ್ತಲ್ಲಿ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ನನ್ನ ಮುಂದೆ. ಮತ್ತು ನಾನು ಕೆಲಸ ಮಾಡೋದು ಅವ್ರಿಗೆ ಮಲ್ಕೊಳ್ಳೋದು ಹಂಗೆ ತಿಳ್ಕೊಂಬಿಡ್ತಾಳೆ ಅಂತ ಬಂದು ಅವರೇ ಕೂತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಟೈಮ್ ಪಾಸ್ ಮಾಡಿದರು ಜೊತೆ. ಇದು ಎರಡನೇ ಆಗಿರುವಂಥ ಒಂದು ಡ್ರೆಸ್ಸು. ಇನ್ನೊಂದು ಡ್ರೆಸ್ ಇದೆ ಸ್ನೇಹಿತರೆ, ಅದೊಂದು ಕಂಪ್ಲೀಟಾಗಿ ಸ್ಟಿಚ್ ಮಾಡಿದರೆ ಮುಗೀತು, ಕಂಪ್ಲೀಟ್ ಆಯಿತು ಅದು ಒಂದು. ಏಕೆಂದರೆ ಟೈಮ್ ಇಲ್ಲ ನಮಗೆ, ಯಾಕಂದರೆ ಊರ ಹಬ್ಬ ಇರೋದರಿಂದ ಟೈಮ್ ಇಲ್ಲ. ಕರೆಕ್ಟಾಗಿ ಆ ಗುರುವಾರಕ್ಕೆ ನೆಕ್ಸ್ಟ್ ಗುರುವಾರ ಅಂದರೆ ಜನವರಿ 9ಕ್ಕೆ ಜಾತ್ರೆ ಇರೋದರಿಂದ ಟೈಮ್ ಸಾಕಾಗಲ್ಲ ನನಗೆ. ನಾನು ದಿನ ಸ್ವಲ್ಪ ಡಿಲೇ ಮಾಡ್ಕೊತ ಹೋದಂಗೆಲ್ಲ ಬ್ಲೌಸು ಜಾಸ್ತಿ ಬಂದೇ ಬರ್ತವೆ. ಹಾಗಾಗಿ ಸಡನ್ನಾಗಿ ಅವ್ರು ಕೊಟ್ಟಿರೋವಂಥ ಬ್ಲೌಸು ನಾಳೆ ನಾಡಿದ್ದು ಸ್ಟಿಚ್ ಮಾಡಲೇಬೇಕು. ಯಾಕಂದರೆ ಇಲ್ಲಾಂದರೆ ನೆಕ್ಸ್ಟ್ ಮತ್ತೆ ಬ್ಲೌಸು ಹಾಗೆ ಉಳ್ಕೊಂಬಿಡುತ್ತೆ ಬಂದಿರೋಂಥ ಬ್ಲೌಸ್ಗಳು. ಹಂಗಾಗಿ ನಾನು ಯಾಕಂದರೆ ಡೈಲಿ ಹೊಲಿಸ್ತಾ ಇರ್ತಾರಲ್ವ ಬ್ಲೌಸ್ಗಳನ್ನು, ಡೈಲಿ ಹೊಲಿಸಿದವರು ಈ ಥರ ಹಬ್ಬದಲ್ಲಿ ಬಂದರೂ ನಾಳೆ ಹಬ್ಬ ಇದೆ ನಾಡ್ದ ಹಬ್ಬ ಇದೆ ಅಂತ ತಂದು ಕೊಟ್ಟಾಗ ಕೂಡ ನಾವು ಸ್ಟಿಚ್ ಮಾಡಲಿಕ್ಕೆ ಕೊಡಲೇಬೇಕಾಗುತ್ತೆ. ಯಾಕಪ್ಪ ಅಂದರೆ ಡೈಲಿ ಕಸ್ಟಮರು ನಮ್ಮ ಕಡೆ ಬಂದೇ ಬರ್ತಾರೆ ಅಂತ ಅಂದಾಗ ಅವರಿಗೆ ಎಮರ್ಜೆನ್ಸಿ ಅಂತ ಬಂದಾಗ ನಾವು ಸ್ಟಿಚ್ ಮಾಡಲೇಬೇಕು. ಇನ್ನೊಂದು ಸ್ನೇಹಿತರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ ಒಬ್ಬರು ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಏನು ಮಾತಾಡ್ತಾರಪ್ಪ ಅಂತಂದರೆ, ನಾವೇನು ಊರು ಬಿಟ್ಟು ಹೋಗ್ತೀವಾ, ಕೊಡ್ತೀವಿ ಹೇಳಿ, ಉದ್ರಿ ಅಂತ ಎಮರ್ಜೆನ್ಸಿ ಅಂತ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊತಾರೆ. ದುಡ್ಡು ಕೇಳಿದರೆ ಕೊಡೋದಿಲ್ಲ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳೆ ಸಂಜೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳೆ ನಾಡ್ದ ಕೇಳಿದರೆ ಕೊಡ್ತೀನಿ ಇರು, ನಾನೇನು ಊರು ಬಿಟ್ಟು ಹೋಗ್ತೀನಾ ಅಂತ ಒಂದು ಮಾತು ಬರುತ್ತೆ. ಆವಾಗ ನಮ್ಮ ಪ್ರಕಾರ, ಅವ್ರ ಪ್ರಕಾರ ನಾವು ಊರು ಬಿಟ್ಟು ಹೋಗಬೇಕು. ಅವ್ರು ಆಡೋ ಮಾತಿಗೆ ನಾವೇ ಊರು ಬಿಟ್ಟು ಹೋಗಬೇಕು ಅಂತ ಒಂದು ಪರಿಸ್ಥಿತಿ ತಂದಿಟ್ಬಿಡ್ತಾರೆ. ಯಾರೋ ಒಬ್ಬರು 10ಕ್ಕೆ ಒಬ್ಬರು ಕಸ್ಟಮರ್ ಇರ್ತಾರೆ. ಎಲ್ಲರೂ ಅಂತ ಹೇಳೋದಕ್ಕೆ ಆಗಲ್ಲ, ಎಲ್ಲರೂ ಅಂತ ಹೇಳೋದು ಕೂಡ ಆಗೋದಿಲ್ಲ, ಎಲ್ಲರೂ ಹಂಗೆ ಮಾಡೋದಿಲ್ಲ. ಯಾರೋ ಒಬ್ರು ಇರ್ತಾರೆ, 10ಕ್ಕೆ ಒಬ್ಬರು ಸಿಗ್ತಾರೆ ಇಂಥವ್ರು ನನ್ನ ಕಡೆಗೆ. ಹಾಗಾಗಿ ತುಂಬ ಕೋಪ ಬಂದುಬಿಡುತ್ತೆ. ಯಾಕಂದರೆ ಎಮರ್ಜೆನ್ಸಿ ಅಂತ ಹೊಲಿಸ್ಕೊಂಡು ಹೋಗ್ತಾರೆ, ಅದ್ರ ತಕ್ಕಂಗೆ ದುಡ್ಡು ಕೊಡಲ್ಲ, ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಇರಲಿ, ಅಂಥವ್ರೊಬ್ರು ಇರಬೇಕು. ನಮ್ಮ 10 ಮಂದಿ ಕಸ್ಟಮರ್ ಜೊತೆಗೆ ಅಂಥವ್ರೊಬ್ರು ಇರಬೇಕು. ಅಂಥವ್ರೊಬ್ರು ಇದ್ರೇ ನಮಗೆ ಕೋಪ ಬರೋದಕ್ಕೆ ಸಾಧ್ಯ. ಇಲ್ಲಾಂದರೆ ಕೋಪ ಅಂತೂ ಬರೋದೇ ಇಲ್ಲ. ಅಂದರೆ ನನಗೆ ನಾನು ಹೇಳ್ತಾ ಇರೋದು, ನನಗೆ ಕೋಪ ಕಮ್ಮಿ ಸ್ವಲ್ಪ. ಹಾಗಾಗಿ ಕೋಪ ಮಾಡ್ಕೊಳ್ಳೋದು ಕಮ್ಮಿ. ಇಲ್ಲಿ ಇದು ಒಂದು ಲಾಸ್ಟ್ ಡ್ರೆಸ್ಸು, ಮೆರೂನ್ ಡ್ರೆಸ್ ನೋಡ್ತಾ ಇರ್ಬೋದು. ಈ ರೀತಿ ಒಂದು ಸೈಡ್ ಫಿಟ್ಟಿಂಗ್ ಮಾಡಿದೆ ಸ್ನೇಹಿತರೆ. ಅಂದರೆ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋದಿಲ್ಲ, ರೆಡಿ ಬಂದಿತ್ತು ಆಲ್ರೆಡಿ, ಅದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಇವಳದೇನೆ ಡ್ರೆಸ್ಸು ಬಂದು ಹೋಗ್ತಾ ಇದ್ದಾಳಲ್ವ, ಅವಳದೇನೆ ಆಲ್ರೆಡಿ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊತಿದ್ದಾಳೆ ಅವಳೇನೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಒಳ್ಳೆ ಹುಡುಗಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವೇನಾದರೂ ಹೊಸ್ದಾಗಿ ಕಲಿತಾ ಇದ್ದೀರಿ ಅಂತ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಶಿಲ್ಪಾ ಹೇ ಕನ್ನಡ ಲಾಗ್ಸಲ್ಲಿ ಬಂದು ಸರ್ಚ್ ಮಾಡಿ, ಶಿಲ್ಪಾ ಹೇ ಕನ್ನಡ ಲಾಗ್ಸ್ ಅಂತ ಸರ್ಚ್ ಮಾಡಿ, ಖಂಡಿತವಾಗ್ಲೂ ನನ್ನ ಒಂದು ಚಾನಲ್ ಸಿಗುತ್ತೆ. ಬಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಂದಿನ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ, ಹಲವಾರು ಲಿಂಕ್ಗಳನ್ನು ಹಾಕಿದ್ದೀನಿ. ಆ ಒಂದು ಚಾನಲಿಂದ ಬಂದು ಹೋಗಿ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುವಂಥ ಒಂದು ವೀಡಿಯೋಸ್ಗಳನ್ನು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ನಾನು 2ರಿಂದ 3 ಹೊಲಿಗೆನ ಹಾಕಿರ್ತೀನಿ ಅಷ್ಟೇ. ಒಂದು ಸ್ವಲ್ಪ ಫಿಟ್ಟಿಂಗ್ ಅಪ್ಪಿ ಏನಾದರೂ ಫಿಟ್ಟಿಂಗ್ ಆಯಿತು ಅಂದರೆ ಒಂದು ಬಿಚ್ಕೊಂಡ್ರೂ ಕೂಡ 2 ಅಂತೂ ಉಳಿಯುತ್ತೆ. ನಾವು 2 ಹಾಕಿದರೆ 1 ಬಿಚ್ಕೊಂಡ್ರೂ ಕೂಡ ಒಂದೇ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂದು 3 ಸ್ಟಿಚ್ ಹಾಕ್ತೀನಿ ಸ್ನೇಹಿತರೆ. ಯಾರಾದರೂ ಆಗಿರಲಿ, ನಮ್ಮ ಮನೆಯವರೇ ಆಗಿರಲಿ, ಕಸ್ಟಮರೇ ಆಗಿರಲಿ, ಒಂದು 3 ಸ್ಟಿಚ್ ಹಾಕಿದರೆ ಬೆಸ್ಟು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.